ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋತ್. ದಿಸ್ ಇಸ್ ಚರಣ್. ನಾವು ಥರ್ಸ್ಡೇ ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಏನು ವರ್ಕ್ ಆಯಿತು, ಇವತ್ತು ಏನು ಅಪ್ಡೇಟ್ ಮಾಡಿದ್ವಿ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಯಿತು ನೋಡೋಣ. ಒಂದು ಸತಿ ಅನಾಲಿಸಿಸ್ ಪ್ಲೇ ಮಾಡ್ತೀನಿ ನೋಡಿ. ಪರ್ಪಸ್ ಓನ್ಲಿ, ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ಓಕೆ, ಮಂಡೇ ಈ ಫಾಲ್ ಎಲ್ಲ ನೋಡಿ, ಮಂಡೇ ಎಲ್ಲರೂ ಸೆಲ್ಲಿಂಗ್ ಅಂದ್ಕೊಂಡಿರ್ತಾರೆ. ಓಕೆ, ಅದು ಅವ್ರವ್ರ ಅನಾಲಿಸಿಸ್. ಬಟ್ ಮಂಡೇ ನಾನು ಬೈ ಕಡೆ ಪ್ಲ್ಯಾನ್ ಮಾಡ್ತೀನಿ, ಓನ್ಲಿ ಬೈ. ಓಕೆ, ನಾನು ಬೈ ಕಡೆ ಪ್ಲ್ಯಾನ್ ಮಾಡ್ತೀನಿ. ಕೇಳಿಸ್ಕೊಂಡ್ರಲ್ಲ, ಈ ಫಾಲ್ ಎಲ್ಲ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ನಾನು ಬೈಯೇ ಪ್ಲ್ಯಾನ್ ಮಾಡ್ತೀನಿ, ಬೈ ಕಡೆ ಮಾತ್ರ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿದೆ. ಓಕೆ, ಇವತ್ತು ಏನು ಬೈ ಮಾಡಿದ್ವಿ, ಏನು ಮಾಡಿಲ್ಲ ನೋಡೋಣ. ಏನು ಅಪ್ಡೇಟ್ಸ್ ಬೆಳಗ್ಗೆ ನಿಮಗೆ ಫಸ್ಟೇ ಹೇಳಿದ್ದೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ. ಗ್ಯಾಪ್ ಅಪ್ ಓಪನ್ ಆಯ್ತಿದ್ದು. ಸೆಕೆಂಡ್ ಪಾಯಿಂಟ್ ತೋರಿಸ್ತೀನಿ ನೋಡಿ, ನೋಡ್ಕೊಳ್ಳಿ. ಇಲ್ಲಿ ಇದು ಇವತ್ತಿಂದು ಗುಡ್ ಮಾರ್ನಿಂಗ್ ಇಲ್ಲಿಂದ OTM ಕಾಲಿದು 47,300, ಎಂಟ್ರಿ 320, 360 ಸಿ ಕಡೆ ಮಾತ್ರ. ಎಷ್ಟೊತ್ತಿನಲ್ಲಿ ಬೆಳಿಗ್ಗೆ 7 ಗಂಟೆಯಲ್ಲಿ, ಅಂದರೆ ಮಾರ್ಕೆಟ್ ಸ್ಟಾರ್ಟ್ ಆಗೋದಕ್ಕಿಂತ 2.5 ಗಂಟೆ ಮುಂಚೆ ಕೊಟ್ಟಿರೋ ಕಾಲು. ಇನ್ನೊಂದು ಕಾಲು 2 ಸಿ ಕಾಲ್ಸ್ ಮಾತ್ರ ಕೊಟ್ಟಿದ್ವಿ, ಬೇರೆ ಏನು ಕೊಟ್ಟಿಲ್ಲ. ಓಕೆ, ಆಮೇಲೆ ಗ್ಯಾಪ್ ಅಪ್ ಅಂತ ಹೇಳಿದ್ವಿ, ಗ್ಯಾಪ್ ಅಪ್ ಓಪನ್ ಆಯಿತು. ಇವಾಗ ನೋಡಿ ಏನಾಗಿದೆ, ಮಾರ್ಕೆಟ್ ಸಿ ಕಡೆ ಕೊಟ್ಟಿದ್ವಿ, ಓಪನ್ ಆದಮೇಲೆ ಸಿ ಕಡೆ ಮಾತ್ರ ಹೋಗುತ್ತೆ ಅದಂತ ನೋಡಿ. ಸಿ ಕಡೆ ಹೋಗಿದೆ. ಇದರಲ್ಲಿ 200 ಪಾಯಿಂಟ್ಸ್ ಬಂತು. ಇದರಲ್ಲಿ ಈ ಕ್ಯಾಂಡಲಲ್ಲಿ 200 ಪಾಯಿಂಟ್ಸ್ ಪ್ರಾಫಿಟ್ ಮಾಡಿದ್ವಿ. ಇದಾದಮೇಲೆ ಎಕ್ಸಿಟ್ ಮಾಡಿ ಲೈವಲ್ಲಿ ಯಾರಿದ್ರು ಸ್ಟೂಡೆಂಟ್ಸ್ಗೆ ಅವ್ರು ಲೈವಲ್ಲಿ ಹೇಳಿದೆ ಮಾರ್ಕೆಟ್ ಅನ್ನೋದು ಸೈಡ್ ವೇಸ್ ಬಂದುಬಿಡುತ್ತೆ, ಏನು ಮಾಡಬೇಡಿ ಅಂತ. ಏನು ಮಾಡಿಲ್ಲ ಕೂಡ. ಅದಾದಮೇಲೆ ಒಂದು PE ಕಾಲ್ ಮಾಡಿದ್ವಿ ನಿಫ್ಟಿಯಲ್ಲಿ. ನಿಫ್ಟಿ ಯಾಕೆ ಮಾಡ್ಬೇಕಂದ್ರೆ ನಿಫ್ಟಿ ರೆಸಿಸ್ಟೆನ್ಸ್ ಕೆಳಗಡೆ ಇದೆ, ಅದಕ್ಕೆ PE ಮಾಡಿದ್ವಿ. ಓಕೆ, PE ಕಾಲ್ ಮಾಡಿದ್ವಿ. ಇದರಲ್ಲಿ ಸ್ವಲ್ಪ ಮಾತ್ರ ಪ್ರಾಫಿಟ್ ಬಂತು, ಒಂದು 20 ಪಾಯಿಂಟ್ಸ್ವರೆಗೂ. ಅದಾದಮೇಲೆ ಮತ್ತೆ ರಿಟರ್ನ್ ಬಂದು ಅದು ಅಲ್ಲೇ ಪ್ಲಸ್ ಆರ್ ಮೈನಸಲ್ಲೇ ಕ್ಲೋಸಾಗಿ ಆಫ್ ಆಯಿತು, ಯಾಕಂದರೆ ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೇಸಲ್ಲೇ ಇದೆ. ಓಕೆ, ಒಂದು 20 ಪಾಯಿಂಟ್ಸ್ ಮಾತ್ರ ಬಂತು ನಿಫ್ಟಿ PEಯಲ್ಲಿ. ಬ್ಯಾಂಕ್ ನಿಫ್ಟಿ ಸಿಯಲ್ಲಿ ಒಂದು 200 ಪಾಯಿಂಟ್ಸ್ ಬಂತು ಇವತ್ತು ಮಾಡಿರೋದು. ಪ್ಲಸ್ ನಮ್ಮ ಲೆವೆಲ್ಸ್ ನೋಡಿ, ಕಂಪ್ಲೀಟ್ ನಮ್ಮ ಲೆವೆಲ್ ಹತ್ರ ರಿಜೆಕ್ಷನ್ ಆಗಿ ವಾಪಸ್ ಬಂದ್ಬಿಟ್ಟು ಪಿನ್ ಟು ಪಿನ್ ವರ್ಕ್ ಆಗ್ತಾಯಿದೆ ನೋಡಿ ಲೆವೆಲ್ಸ್. ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಲೆವೆಲ್ಸಲ್ಲಿ ನಾನು ನಿಮಗೆ ಸುಮಾರು ಸತಿ ಹೇಳಿರ್ತೀನಿ, ನಮ್ಮ ಲೆವೆಲ್ನ ಬ್ರೇಕ್ ಮಾಡಬೇಕು ಅಂದರೆ ಸ್ಟ್ರಾಂಗ್ ಕ್ಯಾಂಡ್ಲೇ ಬರಬೇಕು ಅಂತ. ಸ್ಟ್ರಾಂಗ್ ಕ್ಯಾಂಡ್ಲ್ ಬಂದಿದೆ. ಒನ್ಸ್ ನನ್ನ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಅದು ಸಪೋರ್ಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಸಪೋರ್ಟ್ ನೋಡಿ, ಮತ್ತೆ ಎಕ್ಸಾಕ್ಟ್ ಅದೇ ಸಪೋರ್ಟ್ ತಗೊಂಡು ಅದ್ರ ಮೇಲೇ ಕ್ಲೋಸ್ ಆಗಿದೆ. ಕ್ಲಿಯರ್ ಕಾಣ್ತಾ ಇದೆಯಲ್ಲ. ಲೆವೆಲ್ಸ್ ಹಾಕಿಟ್ಕೊಂಡಿದ್ರೆ ನಿಮಗೆ ಯೂಸ್ ಆಗ್ತದೆ. ಲೆವೆಲ್ಸ್ ಹಾಕ್ಕೊಂಡಿಲ್ಲ, ಎಂಟಿ ಚಾರ್ಟ್ ಮೇಲೆ ಟ್ರೇಡ್ ಮಾಡ್ತೀವಿ ಅಂದರೆ ಕಷ್ಟ ಆಗ್ತದೆ. ಇಂಟ್ರೆಸ್ಟ್ ಇರೋ ಈ ಲೆವೆಲ್ಸ್ ಹಾಕ್ಕೊಂಡು ಟೆಲಿಗ್ರಾಮ್ ಗ್ರೂಪಲ್ಲಿ, ಅದಕ್ಕಂತ ಒಂದು ಗ್ರೂಪ್ ಇದೆಯಲ್ಲ ಚಾಟ್ ಗ್ರೂಪ್ ಅಂತ, ಅದರಲ್ಲಿ ಹಾಕಿ ನೋಡೋಣ. ಯಾರು ಇಂಟ್ರೆಸ್ಟ್ ಇದೆ ಅವ್ರಿಗೆ ರಿಪ್ಲೈ ಏನು, ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ಹೇಳ್ತೀನಿ, ಸರ್ ಇದು ಮಿಸ್ಟೇಕ್ ಇದೆ ಅಂತ. ಈ ಥರ ಲೆವೆಲ್ಸ್ ಹಾಕ್ಕೊಂಡು ಕಳಿಸಿ. ಓಕೆ, ಇದು ಇವತ್ತು ಮಾಡಿರೋದು. ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂದರೆ ಗ್ಯಾಪ್ ಅಪ್ ಓಪನ್ ಆಯಿತು. ಮಾರ್ನಿಂಗ್ ಸಿ ಕಾಲ್ ಕೊಟ್ಟಿದ್ವಿ, ಸಿ ಕಡೆನೇ ಹೋಯಿತು. ಅದಾದಮೇಲೆ ಸೈಡ್ ವೇಸ್ ಅಂತ, ಸೈಡ್ ವೇಸಲ್ಲೇ ಬಂತು. ಈ ಫಾಲ್ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ನಾನು ಬೈ ಮಾಡ್ತೀನಿ ಅಂತ ಹೇಳಿದ್ವಿ. ನೋಡಿ ಇವಾಗ ಮಾರ್ಕೆಟ್ ಸೆಲ್ ಕಡೆ ಇದೆಯಾ ಬೈಯಲ್ಲಿದೆಯಾ ನೋಡಿ, ಎಲ್ಲಿದೆ ನೋಡಿ ಮಾರ್ಕೆಟ್. ಎಲ್ಲರೂ ಇದನ್ನು ನೋಡಿ ಸೆಲ್ಲಿಂಗ್ ಅಂದ್ಕೊಂಡಿರ್ತೀರಾ, ಇಲ್ಲಿದೆ ನೋಡಿ ಮಾರ್ಕೆಟ್. ಇದನ್ನೇ ತಾನೇ ನಾವು ಮೊನ್ನೆ ಹೇಳಿದ್ವಿ, ಎಲ್ಲರೂ ಸೆಲ್ ಅಂತಾರೆ ನಾವು ಬೈ ಅಂತೀವಿ ಅಂತ. ಅನಾಲಿಸಿಸ್ ಪಿನ್ ಟು ಪಿನ್ ವರ್ಕಿಂಗ್ ಇದೆ. ಓಕೆ ಸರ್, ಇವತ್ತು ಆಗೋಯ್ತು. ನಾಳೆ ಏನು ಮಾಡೋಣ, ನಾಳೆ ಏನು ಮಾಡೋಣ ನೋಡಿ. ಲೆವೆಲ್ಸ್ ಚೇಂಜ್ ಮಾಡ್ತೀನಿ ಒಂದ್ಸಲಿ ನೋಡ್ಕೊಳ್ಳಿ. ನೋಡಿ ಇದು ನಾಳೆ ಲೆವೆಲ್ಸ್, ಇದೇ ಲೆವೆಲ್ಸ್ ಹಾಕಿಟ್ಕೊಳ್ಳಿ. ಈ ಲೆವೆಲ್ಸು ಇದರಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟು ಎಜುಕೇಷ್ನಲ್ ಪರ್ಪಸ್ ಅಷ್ಟೇ. ನಿಮ್ಮ ಅನಾಲಿಸಿಸ್ ನೋಡ್ಕೊಂಡು ನೀವು ಟ್ರೇಡ್ ಮಾಡಿ, ಜಸ್ಟ್ ಎಜುಕೇಷ್ನಲ್ ಪರ್ಪಸ್ ಆಗೇ ತಗೊಳ್ಳಿ. ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಾಳೆ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಡೌನ್ ಓಪನ್ ಆದರೂ ವೆಯ್ಟ್ ಮಾಡಿ. ಈ ಲೆವೆಲ್ ಇಂಪಾರ್ಟೆಂಟ್, ಈ ಲೆವೆಲೇ ಇಂಪಾರ್ಟೆಂಟ್. ಇಲ್ಲಿದೆಯಲ್ಲ 47,360, ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ 50 ಮಿನಿಟ್ಸಲ್ಲಿ ನಿಮ್ಮ ಪ್ಯಾಟರ್ನ್ ನೋಡ್ಕೊಳ್ಳಿ. 15 ಮಿನಿಟ್ಸ್ ಟೈಮ್ ಒಂದೇ ಯೂಸ್ ಮಾಡಿ, ಬೇರೆ ಯಾವ ಟೈಮ್ ಫ್ರೇಮ್ ಬೇಡ. ಇಲ್ಲಿಂದ ನಿಮ್ಗೆ ರಿಜೆಕ್ಷನ್ ಬಂದರೆ ಸಿ ಕಡೆ ಪ್ಲ್ಯಾನ್ ಮಾಡಿ. ಇದೇನಾದರೂ ಬ್ರೇಕ್ ಆದರೆ ಲೈವಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ, ಎಲ್ಲ ಗ್ರೂಪಲ್ಲಿ ಅಪ್ಡೇಟ್ ಕೊಡ್ತೀನಿ ಇಲ್ಲಿಂದ P ಕಡೆ ಇರ್ಬೋದು ಅಂತ. ಆವಾಗ ನಿಮ್ಮ ರಿಸ್ಕ್ ನೋಡ್ಕೊಂಡು ನೀವು P ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ರಿಜೆಕ್ಷನ್ ಬಂದಿದೆ, ಇಲ್ಲಿಂದ ಕಂಪ್ಲೀಟ್ ಬೈ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಇಲ್ಲ ಗ್ಯಾಪ್ ಅಪ್ ಓಪನ್ ಆದರೆ ವೆಯ್ಟ್ ಮಾಡಿ. ಗ್ಯಾಪ್ ಅಪ್ ಓಪನ್ ಆದರೆ ಮಾರ್ಕೆಟ್ ಅನ್ನೋದು ಸ್ವಲ್ಪ ಕ್ರಿಟಿಕಲ್ ಆಗ್ತದೆ, ವೆಯ್ಟ್ ಮಾಡಿ. ನಾನು ಅಪ್ಡೇಟ್ ಕೊಡ್ತೀನಿ ಏನು ಮಾಡಬೇಕು ಅಂತ, ಅದನ್ನು ಫಾಲೋ ಆಗಿ ಸರ್. ಯಾಕಂದರೆ ಗ್ಯಾಪ್ ಅಪ್ ಆದರೆ ನೀವು ಕರೆಕ್ಷನ್ ಬಂದಮೇಲೆ ಬೈ ಮಾಡಬೇಕು. ಕರೆಕ್ಷನ್ ಬಂದಿದೆ ಅಂದರೆ ಇಲ್ಲಿ ಫ್ಲಾಗ್ ಆಗಿ ಸಪೋರ್ಟ್ ಆಗಿಬಿಡ್ತದೆ. ನೀವು ಬೈ ಮಾಡೋಕ್ಕೋದ್ರೆ ಮತ್ತೆ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಸ್ವಲ್ಪ ಕ್ರಿಟಿಕಲ್ ಆಗ್ತದೆ. ಫ್ಲ್ಯಾಟು ಗ್ಯಾಪ್ ಡೌನ್ ಓಪನ್ ಆದರೆ ಈ ಲೆವೆಲಿಂದ ನೀವು ಬೈ ಪ್ಲ್ಯಾನ್ ಮಾಡಿ. ಗ್ಯಾಪ್ ಅಪ್ ಓಪನ್ ಆದರೆ ವೆಯ್ಟ್ ಮಾಡಿ, ನಾನು ಅಪ್ಡೇಟ್ ಮಾಡ್ತೀನಿ.
ಅದು ಅಪ್ಡೇಟ್ ನೋಡಿಕೊಂಡು ನಿಮಗೆ ಅದು ರೈಟ್ ಅನಿಸಿದರೆ ನಿಮ್ಮ ಅನಾಲಿಸಿಸ್ ಅದ್ರ ಕಡೆ ಇದ್ದರೆ ನಿಮ್ಮ ರಿಸ್ಕ್ ನೋಡಿಕೊಂಡು ನೀವು ಟ್ರೇಡ್ ಮಾಡಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ನೋಡಿ ತುಂಬ ಸಿಂಪಲ್ ಇದೆ. ಅದು ಆಲ್ ಟೈಮ್ ಹೈ ಹತ್ರ ಇದೆ, ನೋ ಪ್ರಾಬ್ಲಮ್. ಈಗ ಇದ್ರ ಮೇಲೆ ಹೋದರೆ ನಿಮಗೆ ಚಾರ್ಟ್ ಇಲ್ಲ, ಇದ್ರ ಮೇಲೆ ಹೋದರೆ ನಿಮಗೆ ಚಾರ್ಟ್ ಇಲ್ಲ. ಇಷ್ಟು ಹೈಯರ್ ರೇಂಜಲ್ಲಿ ನಾವು ಬೈ ಮಾಡಲ್ಲ. ಈಗ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ, ಈ ಗ್ರೀನ್ ಕ್ಯಾಂಡಲ್ಗೆ ಒಂದು ಲೈನ್ ಹಾಕ್ಕೊಳ್ಳಿ, 22,440 ಒಂದು ಲೈನ್ ಹಾಕ್ಕೊಳ್ಳಿ. ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಬೋದು ನೀವು. ಓಕೆ, ಇಲ್ಲಿ ನಾನೇ ಹಾಕ್ಬಿಡ್ತೀನಿ ಲೈನು ನೋಡಿ. ಈ ಲೆವೆಲ್ ಕೆಳಗಡೆ ಬಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿ. ಇದು ನೋ ಟ್ರೇಡ್ ಝೋನ್. ಓಕೆ, ಇದ್ರ ಕೆಳಗಡೆ ಬಂದರೆ ನೀವು ಪಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ರಿಸ್ಕ್ ನೋಡಿಕೊಂಡು. ಇದರಲ್ಲಿ ಫೈಟ್ ಮಾಡಿ ಬ್ರೇಕ್ ಕೊಟ್ಟರೆ ಈ ಹೈ ಕ್ರಾಸ್ ಆದಮೇಲೆ 15 ಮಿನಿಟ್ಸ್ ಕ್ಯಾಂಡಲ್ ಕ್ರಾಸ್ ಆಗಿ ಕ್ಲೋಸ್ ಆಗಬೇಕು. ಆ 15 ಮಿನಿಟ್ಸ್ ಕ್ಯಾಂಡಲ್ ಹೈಗೆ ಮಾರ್ಕ್ ಮಾಡ್ಕೊಂಡು ಅದು ಕ್ರಾಸ್ ಆಗುವಾಗ ನೀವು ಸಿ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ರಿಸ್ಕ್ ನೋಡಿಕೊಂಡು. ಓಕೆ, ಯಾಕಂದರೆ ಮೇಲೆ ಚಾರ್ಟ್ ಇಲ್ಲ, TSL ಮಾಡ್ತಾ ಹೋಗಬೇಕು. ಎಂಟಿ ಹೋಗ್ತಾ ಇದೆ. ಅದು ಎಂಟಿ ಸ್ಪೇಸಲ್ಲಿ ಟ್ರೇಡ್ ಆಗೋದ್ರಿಂದ ಲೆವೆಲ್ಸು ಚಾರ್ಟ್ಸ್ ಏನಿಲ್ಲ ಅಲ್ಲಿ. ಇದ್ರ ಮೇಲೆ ಹೋದರೆ ನೀವು CE ಪ್ಲ್ಯಾನ್ ಮಾಡ್ಕೊಳ್ಳಿ, TSL ಮಾಡ್ತಾ ಹೋಗಿ. TSL ಅನ್ನೋದು ಇಂಪಾರ್ಟೆಂಟ್, ಅದನ್ನು ಮಾಡ್ತಾ ಹೋಗಿ. ಇದ್ರ ಕೆಳಗಡೆ ಬಂದರೆ PE ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಅದು ಕೂಡ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡ್ಕೊಳ್ಳಿ. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಸೇಮ್ ಲೆವೆಲ್ಸ್ ಹಾಕಿಟ್ಕೊಳ್ಳಿ. ನಾಳೆ ಎಕ್ಸ್ಪೈರಿ ಫಿನ್ ನಿಫ್ಟಿ ನೋಡೋಣ ಅನ್ಸುತ್ತೆ. ನಾಳೆ ಎಕ್ಸ್ಪೈರಿ ಯಾವುದಂತ ಕಳಿಸಿ ನೋಡೋಣ, ಯಾರು ಕಾಮೆಂಟ್ ಮಾಡ್ತಾರೆ, ಯಾರ್ಯಾರು ವೀಡಿಯೋ ನೋಡ್ತಾರೆ ನೋಡೋಣ. ಇದು ನೋಡಿ ಫಿನ್ ನಿಫ್ಟಿ ಲೆವೆಲ್ಸ್. ಫಿನ್ ನಿಫ್ಟಿ ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಮಧ್ಯದಲ್ಲಿದೆ. ಆದ್ದರಿಂದ ವಿ ಹ್ಯಾವ್ ಟು ವೆಯ್ಟ್ ಕರೆಕ್ಷನ್ ಆರ್ ರಿಟ್ರೇಸ್ಮೆಂಟ್. ಫಸ್ಟ್ ಹಾಫ್ ಮೇಲೆ ಹೋದರೆ ಸೆಕೆಂಡ್ ಹಾಫ್ ಇಲ್ಲಿಂದ ನೀವು ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. 0 to 0 ಅಂತೀರಲ್ವ, ಅದು ನೀವು ಇಲ್ಲಿಂದ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಪ್ಯಾಟ್ರನ್, ನಿಮ್ಮ ರಿಸ್ಕ್ ಪ್ರಕಾರ. ಫಸ್ಟ್ ಹಾಫ್ ಕೆಳಗಡೆ ಬಂದರೆ ಈ ಲೆವೆಲ್ ಹತ್ರ 50 ಮಿನಿಟ್ಸ್ ಮಾತ್ರ ಯೂಸ್ ಮಾಡಿ. ಇಲ್ಲಿಂದ ನೀವು ಕೆಳಗಡೆ ಬಂದು ಇಲ್ಲಿ ಫೈಟ್ ಮಾಡಿ ನಿಮ್ಮ ಪ್ಯಾಟ್ರನ್ ಕ್ರಿಯೇಟ್ ಆದಮೇಲೆ ಇಲ್ಲಿಂದ ನೀವು ಸಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಟಾರ್ಗೆಟ್, ತುಂಬ ಸಿಂಪಲ್ ಇರುತ್ತೆ. ಫಸ್ಟ್ ಹಾಫ್ ಮೇಲೆ ಹೋದರೆ ಕರೆಕ್ಷನ್ ಪ್ಲ್ಯಾನ್ ಮಾಡಿ. ಫಸ್ಟ್ ಹಾಫ್ ಕರೆಕ್ಷನ್ ಬಂದರೆ ಅಪ್ ಸೈಡ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ತುಂಬ ಸಿಂಪಲ್ ಇರುತ್ತೆ. ಬಟ್ ಕರೆಕ್ಷನ್ ಆಗಲಿ ರಿಟ್ರೆಸ್ ಆಗಲಿ ಬರೋವರೆಗೂ ಈ ಸೆಂಟ್ರಲ್ಲಿ ಯಾವುದೇ ರೀತಿಯ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಮಧ್ಯದಲ್ಲಿರೋದ್ರಿಂದ ಫೇಕ್ ಬ್ರೇಕ್ಔಟ್ಸ್ ಅನ್ನೋದು ಜಾಸ್ತಿ ಬರ್ತವೆ. ವೆಯ್ಟ್ ಮಾಡಿ, ಕರೆಕ್ಷನ್ ಆದಮೇಲೆ ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡಾದಮೇಲೆ ನೀವು ಇಲ್ಲಿಂದ ಬೈ ಮಾಡಿ, ಇಲ್ಲಾಂದರೆ ಇಲ್ಲಿಂದ ಇಲ್ಲಿ ಬಂದಮೇಲೆ ಇಲ್ಲಿಂದ ಸೆಲ್ ಮಾಡಿ ಪ್ಲ್ಯಾನ್ ಮಾಡಿ. ಓಕೆ, ಇದು ಫಿನ್ ನಿಫ್ಟಿ ಲೆವೆಲ್ಸ್. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷ್ನಲ್ ಪರ್ಪಸ್ ಓನ್ಲಿ. ಪ್ಲಸ್ ಈ ಲೆವೆಲ್ಸ್ ಯಾರು ಸ್ಕ್ರೀನ್ಶಾಟ್ ಹಾಕ್ಬೇಕಂತಿದ್ರು ಟೆಲಿಗ್ರಾಮಲ್ಲಿ ಗ್ರೂಪ್ ಚಾಟ್ ಅಂತಿದೆ, ಅದರಲ್ಲಿ ಹಾಕಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಎವ್ರಿ ಒನ್, ಬಾಯ್. ಆಮೇಲೆ ಇನ್ನೊಬ್ರು ಸ್ವಲ್ಪ ಜನ ಕಾಮೆಂಟ್ ಮಾಡ್ತಾರೆ, ಸರ್ ನಿಮ್ಮ ಚಾನಲ್ನ ಬೇರೆಯವ್ರು ಕಾಪಿ ಮಾಡ್ತಾಯಿದ್ದಾರೆ ಅಂತ. ಆ ಥರ ಚಿಕ್ಕ ಮಕ್ಕಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ಲಾದರೂ ಕಾಪಿ ಮಾಡ್ಕೊಂಡು ಹೋದರೆ ಹೋಗಲಿ, ರಿಲ್ಯಾಕ್ಸ್, ಬಿಟ್ಬಿಡಿ. ಅವ್ರು ಹೇಗುತ್ತೆ ಅಷ್ಟೇ ಅಂತ ನಮ್ಗೆ ಗೊತ್ತಿದ್ದು ಅವ್ರ ಹತ್ರ ಹೋಗಿ ನಾವು ಏನಕ್ಕೆ ವಾದ ಮಾಡೋಣ, ಬಿಟ್ಬಿಡಿ, ನೋ ಪ್ರಾಬ್ಲಮ್. ನೀವು ಲೆವೆಲ್ಸ್ ಕಾಪಿ ಮಾಡ್ಕೊಂಡು ನೀವು ಸ್ಕ್ರೀನ್ಶಾಟ್ ಹಾಕಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.